ಎಲ್ಲರಿಗೂ ನಮಸ್ಕಾರ. ಈ ಕುಂಭ ರಾಶಿಯವರು ತುಂಬಾನೇ ಧೈರ್ಯವಂತರು. ಹಾಗೆ ನಿಯತ್ತಿಗೆ ಹೆಸರುವಾಸಿಯಾಗಿರುವಂತಹ ರಾಶಿ ಅಂದರೆ ಅದು ಕುಂಭ ರಾಶಿಯವರು ಮಾತ್ರ. ಈ ಕುಂಭ ರಾಶಿಯವರು ನ್ಯಾಯ ನೀತಿ ಅನ್ನೋದನ್ನ ಜಾಸ್ತಿ ನಂಬ್ತಾರೆ. ಇವ್ರ ಕಣ್ಮುಂದೆ ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನು ಇವರು ಸ್ವಂತ ಸಂಬಂಧಿಕರೇ ಆಗಿದ್ರು ಕೂಡ ಸಹಿಸ್ಕೊಳ್ಳಲ್ಲ. ಅಂತಹ ಕುಂಭ ರಾಶಿಯವರಿಗೆ ಇದು ಗೋಲ್ಡನ್ ಟೈಮ. ಈ ಗುರು ಸಂಚಾರದಿಂದ ಕುಂಭ ರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳು ಸಿಗುತ್ತೆ, ಈ ಕುಂಭ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳಿದೆ, ಅಶುಭ ಫಲಗಳಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕುಂಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಕುಂಭ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಅಕ್ಟೋಬರ್ 19ರಂದು ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾರೆ. ಹಾಗೆಯೇ ನವೆಂಬರ್ 11ರಿಂದ ಡಿಸೆಂಬರ್ 5ರ ತನಕ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖವಾಗಿ ಸಂಚಾರ ಮಾಡ್ತಾರೆ. ಇದರಿಂದ ಈ ಕುಂಭ ರಾಶಿಗೆ ಯಾವೆಲ್ಲ ಫಲಾನುಫಲಗಳು ಸಿಗುತ್ತೆ, ಶುಭ ಫಲಗಳೇನು, ಅಶುಭ ಫಲಗಳೇನು, ಇದಕ್ಕೆ ಪರಿಹಾರಗಳೇನು ಎಂಬುದರ ಬಗ್ಗೆ ನೋಡೋಣ. ಮೊದಲಿಗೆ ಈ ಕುಂಭ ರಾಶಿಯವರಿಗೆ ಗುರು ಸಂಚಾರದಿಂದ ಈ ಸಲ ಗುರು ವಕ್ರನಾಗಿರೋದ್ರಿಂದ ಬಹಳನೇ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಕುಂಭ ರಾಶಿಯವರಿಗೆ ವಿಪರೀತವಾದಂತಹ ಕಷ್ಟಗಳು, ಕಾರ್ಪಣ್ಯಗಳು ಎದುರಾಗಬಹುದು. ಹಾಗೆಯೇ ಗುರುಬಲ ಇಲ್ಲದೆ ಇರೋದ್ರಿಂದ, ಗುರುಬಲನ ಈ ರಾಶಿಯವರು ಕಳ್ಕೋತಿರೋದ್ರಿಂದ, ಗುರು ವಕ್ರನಾಗ್ತಿರೋದ್ರಿಂದ ಸಾಕಷ್ಟು ರೀತಿಯಾದಂತಹ ಸಮಸ್ಯೆನ ನೀವು ಅನುಭವಿಸ್ತೀರಾ. ಈ ಒಂದು ವಿಚಿತ್ರ ಘಟನೆಗಳು ನಡೆಯುತ್ತೆ. ಹಾಗಾದರೆ ಆ ಘಟನೆಗಳೇನು ಎಂಬುದನ್ನು ನೋಡೋಕ್ಕೂ ಮುನ್ನ ಈ ಕುಂಭ ರಾಶಿಯವರ ಶುಭ ಫಲಗಳೇನು ಅಂತ ಚರ್ಚೆ ಮಾಡೋಣ. ಈ ಕುಂಭ ರಾಶಿಯವರ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಉತ್ತಮವಾದಂತಹ ಸಮಯ ಅಂತಾನೆ ಹೇಳ್ಬೋದು. ಈ ಕುಂಭ ರಾಶಿಯ ವಿದ್ಯಾರ್ಥಿಗಳು ಯಾರ್ಯಾರಿದ್ದೀರೋ ಅವರಿಗೆ ಇದು ಗೋಲ್ಡನ್ ಟೈಮ್. ಹಾಗೆಯೇ ಈ ಟೈಮಲ್ಲಿ ನೀವು ಸಾಕಷ್ಟು ರೀತಿಯಾದಂತಹ ಉತ್ತಮ ಬೆಳವಣಿಗೆ ಅನ್ನೋದನ್ನ ಕಾಣ್ತೀರಾ. ಈ ಟೈಮಲ್ಲಿ ನೀವು ಸಾಕಷ್ಟು ಉತ್ತಮವಾದಂತಹ ಏಳಿಗೆ ಅನ್ನೋದನ್ನ, ಪ್ರಗತಿ ಅನ್ನೋದನ್ನ ವಿದ್ಯಾರ್ಥಿಗಳು ಪಡ್ಕೊಳ್ಬಹುದು. ಹಾಗೆಯೇ ಇವರು ಒಳ್ಳೆ ಎಕ್ಸಾಮು, ಹಾಗೆಯೇ ಯಾವುದಾದ್ರೂ ಒಂದು ವಿಷಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸು, ಹೈಯರ್ ಸ್ಟಡಿ ಅಥವಾ ಯಾವುದಾದ್ರೂ ಕಾಲೇಜ್ಗೆ ನನಗಿದೇ ಕಾಲೇಜ್ ಬೇಕು ಅಂತೇನಾದರೂ ಅನ್ಕೋತಿದ್ರೆ ಈ ಟೈಮಲ್ಲಿ ನೀವು ಖಂಡಿತವಾಗಿಯೂ ಕೂಡ ವಿದ್ಯಾರ್ಥಿಗಳು ನಿಮ್ಮ ಆಸೆಯನ್ನು ನನಸು ಮಾಡ್ಕೊಳ್ಬಹುದು. ನಿಮ್ಮ ಕನಸುಗಳು ನನಸಾಗುವಂತಹ ಸಮಯ ಅಂತಾನೆ ಹೇಳ್ಬೋದು. ಈ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಸಿ ಏನಾದರೂ ಗೌರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ರೂ ಕೂಡ ಆಗುತ್ತೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ನೀವು ಯಶಸ್ಸು ಮತ್ತು ಶ್ರೇಯಸ್ಸನ್ನು ಗಳಿಸ್ತೀರಾ. ಈ ಕುಂಭ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಇನ್ನು ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ ಅಂತ ನೋಡೋದಾದರೆ, ನಿಮ್ಮ ಆರೋಗ್ಯದ ಕಡೆಗೆ ನೀವು ಹೆಚ್ಚಿನ ನಿಗಾನ ವಹಿಸಬೇಕಾಗತ್ತೆ. ನಿಮ್ಮ ಆರೋಗ್ಯದಲ್ಲಿ ನೀವು ಸಾಕಷ್ಟು ರೀತಿಯಾದಂತಹ ಬದಲಾವಣೆಯನ್ನು ನೋಡ್ತೀರಾ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬರ್ತಿದೆ ಅಂದಿದ ತಕ್ಷಣವೇ ನೀವು ಆಸ್ಪತ್ರೆಗೆ ದಾಖಲಾಗಿ ವೈದ್ಯರಿಗೆ ತೋರಿಸಿ ನಿಮ್ಮ ಆರೋಗ್ಯನ ನೀವು ಕರೆಕ್ಟಾಗಿ ಇಟ್ಕೊಬೇಕಾಗತ್ತೆ. ಊಟದಲ್ಲೂ ಕೂಡ ಸಮತೋಲನವಾಗಿ ನೀವು ಊಟನ ಮಾಡಬೇಕಾಗತ್ತೆ. ಮೇಯ್ನಾಗಿ ಈ ಕುಂಭ ರಾಶಿಯವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ಬರಬಹುದು. ಹಾಗಾಗಿ ಆರೋಗ್ಯದ ಕಡೆಗೆ ನೀವು ಹೆಚ್ಚಿನ ಗಮನನ ವಹಿಸಬೇಕಾಗತ್ತೆ. ಆರೋಗ್ಯದಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇಲ್ಲ ಅಂದರೆ ಸಾಕಷ್ಟು ರೀತಿಯಾದಂತಹ ಹಣ ಕೂಡ ಆರೋಗ್ಯಕ್ಕೋಸ್ಕರನೇ ವ್ಯಯ ಆಗುತ್ತೆ. ಇದರ ಕಡೆಗೆ ನೀವು ಗಮನ ವಹಿಸಿ. ಇನ್ನು ಶತ್ರುಗಳು ತುಂಬಾ ಜಾಸ್ತಿ ಆಗ್ತಾರೆ, ಹುಷಾರಾಗಿರಿ. ಈ ರಾಶಿಯವರು ಮೊದಲೇ ಕೋಪಿಸ್ಟರು. ಹಾಗೆಯೇ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಲ್ಲ. ಇವ್ರಿಗೇನಾದರೂ ಕೆಟ್ಟದ್ದನ್ನು ಬಯಸ್ತಿದ್ದಾರೆ ಅಂದರೆ ಇವರು ಅದನ್ನು ಸಹಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯಕ್ತಿಗಳಂತೂ ಅಲ್ವೇ ಅಲ್ಲ. ಹಾಗಾಗಿ ಇವ್ರಿಗೆ ಶತ್ರುಗಳು ಜಾಸ್ತಿ ಆಗ್ತಿದ್ದಾರೆ. ಇವ್ರ ಜೊತೆನೇ ಇರ್ತಾರೆ, ಇವರಿಗೇನೆ ಕೆಟ್ಟದ್ದು ಮಾಡ್ತಾರೆ, ಹಾಗೆಯೇ ಇವರಿಗೇನೆ ನಷ್ಟಗಳನ್ನ ತರಿಸ್ಬಿಡ್ತಾರೆ. ಹಾಗಾಗಿ ನೀವೆಷ್ಟು ಶತ್ರುಗಳಿಂದ ದೂರ ಇರ್ತೀರೋ ಅಷ್ಟು ಒಳ್ಳೆಯದು. ಯಾರನ್ನು ಕೂಡ ಈಸಿಯಾಗಿ ನಂಬೇಡಿ. ನಮ್ಮೋರು ತಮ್ಮೋರು ಅಂತ ನಂಬಿದಾಗಲೇ ನಿಮಗೆ ಶತ್ರುಗಳು ಜಾಸ್ತಿ ಆಗ್ತಾರೆ.
ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಅಂದುಕೊಂಡಂತಹ ಯಶಸ್ಸು ಅನ್ನೋದು ಸಿಗಲ್ಲ. ನೀವು ನಿಮ್ಮ ಕೆಲಸಗಳಲ್ಲಿ ಏನೇನು ಅಂದ್ಕೊಂಡಿರ್ತೀರೋ, ನಾನು ಇಷ್ಟು ಅರ್ನ್ ಮಾಡ್ಬೋದು, ನಾನು ಈ ಕೆಲಸಗಳನ್ನ ಮಾಡಿ ಮುಗಿಸ್ಬೋದು, ಇದು ನನಗೆ ಈಸಿಯಾಗಿರುತ್ತೆ ಅಂತ ಏನೇನು ಪ್ರೆಡಿಕ್ಷನ್ನ ಮಾಡ್ಕೊಂಡಿರ್ತೀರೋ ಆ ಪ್ರೆಡಿಕ್ಷನ್ ಎಲ್ಲವೂ ಕೂಡ ಹಾಳಾಗುತ್ತೆ. ಅಷ್ಟು ನಿಮಗೆ ಯಶಸ್ಸು ಮತ್ತು ಶ್ರೇಯಸ್ಸು ಈ ಟೈಮಲ್ಲಿ ಸಿಗಲ್ಲ. ನೀವು ಅಂದ್ಕೊಂಡಂಗೆ ಯಾವುದೇ ಕೆಲಸಗಳು ಕೂಡ ಆಗಲ್ಲ. ಇನ್ನು ಹೆಚ್ಚಿನ ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗತ್ತೆ. ನೀವು ಇವಾಗ ಆಲ್ರೆಡಿ ಶನಿ 7.5 ಕೊನೆ ಹಂತದಲ್ಲಿದ್ದೀರಾ. ಗುರುಬಲ ಕೂಡ ಇತ್ತು, ಒಳ್ಳೆ ರೀತಿಯಾದಂತಹ ಜೀವನನೇ ಸಾಗಿಸ್ತಿದ್ರಿ. ಆದರೆ ಸಡನ್ನಾಗಿ ನಿಮಗೆ ಹೇಳ್ತಿದ್ದಾರೆ ಗುರುಗ್ರಹ, ನೀನು ತುಂಬ ಎಫರ್ಟ್ ಹಾಕು, ಆಗ ಮಾತ್ರ ನಾನು ನಿಮಗೆ ಫಲ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ಕಡಿಮೆ ಎಫರ್ಟ್ ಹಾಕಿ ಸುಮ್ಮನಾಗ್ಬಿಟ್ರೆ ಯಾವುದೇ ರೀತಿಯಾದಂತಹ ಫಲ ಅನ್ನೋದು ಸಿಗೋದಿಲ್ಲ. ನೀವು ಕಷ್ಟಪಟ್ಟು ದುಡಿಲೇಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಹೊಸ ಕೆಲಸನ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಇದು ಉತ್ತಮವಾದಂತಹ ಟೈಮ್ ಅಲ್ಲ. ನೀವು ಯಾವುದೇ ಕಾರಣಕ್ಕೂ ಕೂಡ ಹೊಸ ಬಿಸ್ನೆಸ್ಸು ಅಥವಾ ಹೊಸ ಡೆವಲಪ್ಮೆಂಟ್ಸು ಏನೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನೀವು ಮುಂದೂಡಿ. ಇಲ್ಲ ಅಂದರೆ ಇದರಲ್ಲಿ ಸಾಕಷ್ಟು ನಷ್ಟನ ಅನುಭವಿಸ್ತೀರಾ, ಹಾಗೆಯೇ ವಿಲವಿಲ ಅಂತ ಒದ್ದಾಡ್ತೀರಾ ಅಂತಲೇ ಹೇಳ್ಬೋದು. ನಿಮಗೆ ಕಷ್ಟಗಳು ಸಂಕಷ್ಟಗಳು ಎದುರಾಗ್ಬಿಡುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಹೊಸ ಕೆಲಸಗಳಿಗೆ ನೀವು ಕೈಯನ್ನೇ ಹಾಕೋಕೆ ಹೋಗಬೇಡಿ. ಇನ್ನು ಈ ರಾಶಿಯವರಿಗೆ ಹಣಕಾಸಿನ ವ್ಯವಹಾರಕ್ಕೆ ಇದು ಉತ್ತಮವಲ್ಲ. ಯಾರ್ಯಾರು ಫೈನಾನ್ಸ್ ಮಾಡ್ತಿದ್ದೀರೋ, ಯಾರಿಗ್ಯಾರಾದ್ರೂ ಹಣಕಾಸಿನ ವ್ಯವಹಾರಗಳನ್ನ ಮಾಡ್ಕೋತಿದ್ದೀರೋ ಇವರು ಖಂಡಿತವಾಗಿಯೂ ಕೂಡ ಸಾಕಷ್ಟು ನಿಗಾನ ವಹಿಸ್ಬೇಕಾಗಿರುತ್ತೆ. ನೀವು ಯಾರಿಗೋ ಒಂದು ಹಣ ಕೊಟ್ಟಿರ್ತೀರಾ, ಆ ಹಣ ರಿಟರ್ನ್ ಬರದೇ ಇರೋದು, ಅವ್ರು ನಿಮಗೆ ಕೊಡದೇ ಇರೋದು, ಈ ರೀತಿ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಹಣಕಾಸಿನ ವ್ಯವಹಾರಕ್ಕೆ ನೀವು ಹೋಗಲೇಬೇಡಿ. ಇನ್ನು ಯಾವುದಾದ್ರೂ ಹೂಡಿಕೆಗಳನ್ನ ಮಾಡಬೇಕು ಅಂತ ಏನಾದರೂ ಅನ್ಕೋತಿದ್ರೆ ಹೂಡಿಕೆಗೂ ಕೂಡ ಇದು ಒಳ್ಳೆ ಟೈಮ್ ಅಲ್ಲ. ಯಾವುದೇ ರೀತಿಯಾದಂತಹ ಹೂಡಿಕೆ ಮಾಡಬೇಕು ಅಂದರೂ ಕೂಡ ನೀವು ದೂರಾಲೋಚನೆ ಮಾಡಿ. ಹಾಗೆಯೇ ಇನ್ನು 1 ತಿಂಗಳು ಬಿಟ್ಟು ಆನಂತರ ನೀವು ಹೂಡಿಕೆ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಮ ಹಣ ನಷ್ಟವಾಗಬಹುದು. ಇನ್ನು ಯಾರಿಗೂ ಕೂಡ ಸಾಲವಾಗಿ ಹಣನ ಕೊಡೋಕೆ ಹೋಗಬೇಡಿ. ನೀವು ಯಾರಿಗಾದರೂ ಹಣನ ಸಾಲ ಕೊಡ್ತಿದ್ದೀರಿ ಅಂದರೆ 1000 ಸಲ ಯೋಚನೆ ಮಾಡಬೇಕಾಗತ್ತೆ. ಅವರಿಗೆ ನಾನು ಕೊಟ್ಟರೆ ಹಣ ರಿಟರ್ನ್ ಬರುತ್ತಾ ಬರಲ್ವಾ, ಹಾಗೆಯೇ ಈ ಟೈಮಲ್ಲಿ ಅವ್ರಿಗೆ ಕೊಡೋದು ಮುಖ್ಯ ಅಲ್ವಾ ಅನ್ನೋದನ್ನು ನೀವು ಗಮನ ವಹಿಸ್ಬೇಕಾಗಿರುತ್ತೆ. ಯಾಕಂದರೆ ನೀವು ಯಾರಿಗಾದರೂ ಸಾಲವಾಗಿ ಹಣ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಹಣ ನಿಮಗೆ ರಿಟರ್ನ್ ಬರೋದೇ ಇಲ್ಲ. ನೀವು ಕೂಡ ಸಾಲಗಳನ್ನ ಮಾಡ್ಕೊಬೇಕಾಗುತ್ತೆ. ಆ ರೀತಿಯಾದಂತಹ ಸಮಸ್ಯೆಗಳು ನಿಮಗೆ ಉತ್ಪತ್ತಿ ಆಗುತ್ತೆ. ಸಡನ್ನಾಗಿ ನಿಮಗೆ ಆರೋಗ್ಯದಲ್ಲೂ ವ್ಯತ್ಯಾಸ ಆಗುತ್ತೆ. ಇನ್ನು ನಿಮ್ಮ ಕೆಲಸಗಳಲ್ಲೂ ಕೂಡ ನೀವು ಸಾಕಷ್ಟು ನಷ್ಟ ಅನ್ನೋದನ್ನು ಅನುಭವಿಸ್ತೀರಾ. ಇದರಿಂದ ನೀವು ಸಾಲನೂ ಕೂಡ ಮಾಡ್ಕೊಳ್ಬಹುದು. ಇದ್ರ ಕಡೆಗೆ ನೀವು ಹೆಚ್ಚಿನ ನಿಗಾ ವಹಿಸಿ ಅಂತಾನೆ ಹೇಳ್ತೀನಿ. ನೋಡಿದ್ರಲ್ಲ, ಈ ಕುಂಭರಾಶಿಯವರು ಈ ಟೈಮಲ್ಲಿ ಎಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸ್ಕೊಬೇಕು ಅಂತ. ನಿಮ್ಮದು ಕೂಡ ಕುಂಭರಾಶಿನ. ಹಾಗಿದ್ರೆ ಈ ರಾಶಿಯವರು ಏನೇನು ಪರಿಹಾರಗಳನ್ನ ಮಾಡ್ಕೊಬೇಕು ಅಂತ ನೋಡೋಣ. ಇವರಿಗೆ ಗುರುಗ್ರಹ ನೀಚನಾಗಿರೋದ್ರಿಂದ, ವಕ್ರನಾಗಿರೋದ್ರಿಂದ ಇವರು ಏನು ಮಾಡಿದ್ರೆ ಗುರುಗ್ರಹನ ಶಾಂತಿ ಮಾಡ್ಕೊಬಹುದು, ಇವರಿಗಿರುವಂಥ ಅಶುಭ ಫಲಗಳನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ನೋಡೋದಾದರೆ ಗುರುವಿನ ಧ್ಯಾನ ಮಾಡಬೇಕು, ಗುರುವಿನ ದೇವಾಲಯಕ್ಕೆ ಹೋಗಬೇಕು, ಅಥವಾ ಗುರುವಿನ ಶಾಂತಿ ಮಾಡಿಸ್ಕೊಬೇಕು. ಇಲ್ಲ ಅಂದರೆ ಹಸುವಿಗೆ ಆಹಾರ ಕೊಡಿ. ನೀವು ಇಷ್ಟು ಕೆಲಸನ ಮಾಡ್ಕೊಂಡು ಬಂದರೆ ವಕ್ರನಾಗಿರುವಂತಹ ಗುರು ನಿಮಗೆ ಶಾಂತಿ ಆಗ್ತಾರೆ ಅಂತಲೇ ಹೇಳ್ಬೋದು. ಈ ನೋಡಿದ್ರಲ್ಲ ಈ ಕುಂಭರಾಶಿಯವರಿಗೆ ಹೇಗಿತ್ತು ಅಂತ. ನಿಮ್ಮದು ಕೂಡ ಕುಂಭರಾಶಿಯಾಗಿದ್ದರೆ ತಪ್ಪದೇ ಈಗಲೇ ಗುರುವಿನ ಹೆಸರನ್ನು ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಧನ್ಯವಾದಗಳು.